ಟಿವಿ9 ಸ್ವೀಟ್ ಹೋಮ್ ಎಕ್ಸ್ಪೋ ಮತ್ತೆ ಬಂದಿದೆ. ಬೆಂಗಳೂರಿಗರಿಗೆ ಅದ್ಭುತ ಅವಕಾಶವನ್ನ ಮತ್ತೊಮ್ಮೆ ಕೊಡ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಪ್ರಸ್ತುತಪಡಿಸುವ ಟಿವಿ9 ರಿಯಲ್ ಎಸ್ಟೇಟ್ ಅಂಡ್ ಸ್ವೀಟ್ ಹೋಮ್ ಎಕ್ಸ್ಪೋ ಇವತ್ತಿನಿಂದ 3 ದಿನಗಳ ಕಾಲ ನಡೀತಾ ಇದೆ. ಬೆಂಗಳೂರಿನ ನಾಯಂಡಹಳ್ಳಿ ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಎಕ್ಸ್ಪೋಗೆ ಸಚಿವ ಬೈರತಿ ಸುರೇಶ್ ಚಾಲನೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳು ಒಂದೇ ವೇದಿಕೆಯ ಅಡಿಯಲ್ಲಿ ಪಾಲ್ಗೊಳ್ತಾ ಇದೆ. ನಿವೇಶನ, ನೆಚ್ಚಿನ ಮನೆಯನ್ನ ಖರೀದಿಸುವವರಿಗೆ ಇದೊಂದು ಉತ್ತಮ ಅವಕಾಶ. ಇನ್ನು ಇವತ್ತು ಚಾಲನೆಯನ್ನ ಕೊಟ್ಟಿರುವಂತಹ ಬೈರತಿ ಸುರೇಶ್ ಅವರನ್ನ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಮಾತನಾಡಿಸಿದ್ದಾರೆ. ಬನ್ನಿ ಕೇಳೋಣ. ಸ್ವೀಟ್ ಹೋಮ್ ಟಿವಿ9 ರಿಯಲ್ ಎಸ್ಟೇಟ್ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಭಾಗಿಯಾಗಿದ್ದರು. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನೆ ನಿವೇಶನ ತಗೊಳ್ಳುವಂಥ ಕನಸಿರುತ್ತೆ. ಸೊ ಟಿವಿ9 ಅದಕ್ಕೆ ಸಾಥ್ ನೀಡ್ತಾ ಇರ್ತಕ್ಕಂಥದ್ದು, ಸಿಂಪ್ಲಿಫೈ ಮಾಡ್ತಾ ಇರುವಂಥದ್ದು ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ? ಟಿವಿ9 ಭಾಳಷ್ಟು ಸಾರ್ಥಕವಾದ ಕೆಲಸ ನೀವು ಮಾಡ್ತಾ ಇದ್ದೀರಿ. ಪ್ರತಿಯೊಬ್ಬ ನಾಗರಿಕನ ಜೀವಮಾನದ ಕನಸಾಗಿರ್ತದೆ ತನ್ನ ಒಂದು ಜೀವನ ಮಟ್ಟಕ್ಕೆ ಒಂದು ಮನೆ ಕಟ್ಟುವಂಥದ್ದು. ಸೈಟ್ ಆಗ್ಬೋದು, ಮನೆ ಆಗ್ಬೋದು, ವಿಲ್ಲಾ ಆಗ್ಬೋದು, ಅವನ ಜೀವನದ ಕನಸು. ನಾನು ಇಷ್ಟೊತ್ತು ಭಾಷಣ ಮಾಡ್ತಾ ಹೇಳ್ತಾ ಇದ್ದೆ, ಇಡೀ ದೇಶದಲ್ಲಿ ಅತ್ಯಂತ ಸೇಫೆಸ್ಟ್ ಸಿಟಿ ಅಂದರೆ ದಟ್ ಈಸ್ ಬ್ಯಾಂಗ್ಳೂರು, ಕರ್ನಾಟಕ. ಆದ್ದರಿಂದ ಭಾಳಷ್ಟು ಇಲ್ಲಿ ಡಿಮ್ಯಾಂಡ್ಸ್ ಇರ್ತದೆ. ಆ ಡಿಮ್ಯಾಂಡ್ಸ್ ಅನುಗುಣವಾಗಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರು ಮಾಡೋದು ಸರ್ಕಾರದ ಎಷ್ಟು ಕರ್ತವ್ಯ ಆಗ್ತದೆ ಅಷ್ಟೇ ಕರ್ತವ್ಯ ಇಲ್ಲಿ ಪ್ರೈವೇಟ್ ಡೆವಲಪರ್ಸ್ ಸಹ ಆಗ್ತದೆ. ಅವರು ಪ್ಲ್ಯಾನ್ಸು, ಭೂಮಿಯ ಮಟ್ಟ ಇವೆಲ್ಲ ನೋಡಿ ಮಳೆ ನೀರು ಆಚೆ ಹೋಗಲಿಕ್ಕೆ ಸ್ಟಾಮ್ ವಾಟರ್ಗಳ ಮೇಲೆ ಮನೆ ಕಟ್ಟೋದು, ಅದರ ಅಕ್ಕಪಕ್ಕದಲ್ಲಿ ಕಟ್ಟೋದು ಇವೆಲ್ಲ ಬಿಡಬೇಕು. ಇವೆಲ್ಲ ಬಿಟ್ಟು ಜನಗಳಿಗೆ ಅನುಕೂಲ ಆಗುವಂಥದ್ದು ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗ್ತದೆ, ಅವ್ರಿಗೂ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಕ್ರಿಯೇಟ್ ಆಗ್ತದೆ. ಮತ್ತು ಕಷ್ಟಪಟ್ಟು ದುಡ್ಡು ಕೊಟ್ಟು ತಗೋತಾರಲ್ಲ ಯಾರಾದರೂ ಮನೆ, ಆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅವ್ರಿಗೂ ಸಹ ಒಳ್ಳೇದಾಗ್ತದೆ. ಅದರಿಂದ ಕ್ವಾಲಿಟಿ ಕೆಲಸ ಮಾಡುವಂಥದ್ದು ಇವತ್ತು ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಆರಂಭದಲ್ಲಿ ಅಂದರೆ ಸಚಿವರಾಗೋಕ್ಕೂ ಮುಂಚೆನೇ ಒಬ್ಬ ಬಿಲ್ಡರ್ ಆಗಿದ್ರಿ. ಸೊ ಬೆಂಗಳೂರು ಹೇಗೆ ಬದಲಾಗಿದೆ ಅನಿಸುತ್ತೆ? ಸೊ ಈಗ ಸಚಿವರಾದ ನಂತರ ನಿವೇಶನ ಕೊಳ್ಳುವಂಥವ್ರಿಗೆ ಅಂತಲ್ಲ, ನಾನು ನಮ್ಮ ತಾತ ಮುತ್ತಾತನ ಕಾಲದಿಂದ ನನಗೆ 5 ವರ್ಷ ನಮ್ಮ ತಾತ, ನಮ್ಮ ತಂದೆ ಅವರೆಲ್ಲ ಬಿಲ್ಡರ್ಸು, ಡೆವಲಪರ್ಸ್ ಆದಾಗ ನಾನು ಅವಾಗ ಹೇಳ್ತಾ ಇದ್ದೆ, 10 ರೂಪಾಯಿ ಒಂದು ಅಡಿ ಮಾರಿದ್ದು ಇವತ್ತು ಒಂದು ಸ್ಕ್ವೇರ್ ಫೀಟ್ 20,000 ರೂಪಾಯಿ ಇದೆ. 10 ರೂಪಾಯಿ ಮಾರಿರುವಂಥದ್ದು ಇವತ್ತು ರಿಯಲೈಸೇಷನ್ 20,000, ಎಷ್ಟೋ ಸಾವಿರಾರು ಪಟ್ಟು ಜಾಸ್ತಿ ಆಗಿದೆ. ಆದ್ದರಿಂದ ಭೂಮಿ ತಾಯಿ ಯಾವತ್ತೂ ಕೈ ಬಿಡೋಲ್ಲ. ಆದರೆ ಅದನ್ನು ನಿಯತ್ತಾಗಿ ನಡೆಸಬೇಕು, ಯಾರಿಗೂ ಮೋಸ ಮಾಡಿದಿರ, ಡಾಕ್ಯುಮೆಂಟ್ಸ್ ಸರಿಯಾಗಿ ಇಟ್ಕೊಂಡು ಗ್ರಾಹಕರಿಗೆ ಒಳ್ಳೆಯ ಪ್ರಾಜೆಕ್ಟ್ಸ್ ಕೊಟ್ಟರೆ ಕಂಪ್ನಿಗಳು ಯಾವಿದ್ದಾವೆ ಅವುಗಳನ್ನೂ ಸಹ ಜನಗಳು ನಂಬ್ತಾರೆ. ಸೊ ನಗರಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತೈತೆ, ಡೆವಲಪರ್ಗೂ ಒಳ್ಳೇದಾಗ್ತದೆ, ಕಷ್ಟಪಟ್ಟು ಯಾರು ಮನೆ ತಗೊಂಡಿರ್ತಾರೆ ಅವ್ರಿಗೂ ಒಳ್ಳೇದಾಗ್ತದೆ. ಎಲ್ಲ ಆಯಾಮಗಳು ನೋಡಿದ್ರೆ ನಿಮ್ಮ ಟಿವಿ9ಇಂದ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ. ನಿಮಗೆಲ್ಲ ಒಳ್ಳೇದಾಗಲಿ, ಇದೇ ಥರ ಮುಂದುವರಿಲಿ ಅಂತ ಹೇಳಿ ನಾನು ಆರೈಕೆ ಮಾಡ್ತಾ ಇದ್ದೀನಿ. ಇದಿಷ್ಟು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಬೈರತಿ ಸುರೇಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಜಗ್ಗಿನ್, ಟಿವಿ9 ಬೆಂಗಳೂರು.